ನಮಸ್ತೆ ವೀಕ್ಷಕರೇ, ವರದಾತೆ ವರಮಹಾಲಕ್ಷ್ಮಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿನುತಾ ಪರಮೇಶ್. ವೀಕ್ಷಕರೇ, ನಿಮ್ಮೆಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ವೀಕ್ಷಕರೇ, ಸಾಮಾನ್ಯವಾಗಿ ಈ ಹಬ್ಬಕ್ಕೆ ಕಾತುರದಿಂದ ಮಹಿಳೆಯರು ಕಾಯ್ತಾ ಇರ್ತಾರೆ. ಹಬ್ಬವನ್ನು ಬಹಳ ಪ್ರೀತಿ ಹಾಗೂ ಶ್ರದ್ಧೆಯಿಂದ ಆಚರಿಸೋದಕ್ಕೆ ಕಾತುರದಿಂದ ಕಾಯ್ತಾ ಇರ್ತಾರೆ. ಹಾಗಾದರೆ ಈ ದಿನದ ವಿಶೇಷತೆ ಏನು? ಈ ಹಬ್ಬವನ್ನು ಯಾವ ರೀತಿ ಆಚರಿಸಬೇಕು, ಯಾರು ಆಚರಿಸಬೇಕು ಹಾಗೂ ಯಾರು ಆಚರಿಸಬಾರದು, ಹಾಗೂ ಸಾಮಾನ್ಯವಾಗಿ ಒಂದು ಗೊಂದಲ ಆಗಿರುತ್ತೆ. 3 ದಿನ ಕೂರಿಸ್ಬೇಕಾ, 5 ದಿನ ಕೂರಿಸ್ಬೇಕಾ, ಯಾವ ಸಂದರ್ಭದಲ್ಲಿ ಲಕ್ಷ್ಮಿಯನ್ನ ಮನೆಯಲ್ಲಿ ಕೂರಿಸ್ಬೇಕು ಅಂತ ಹೇಳಿ ಈ ಎಲ್ಲ ಗೊಂದಲಗಳ ಬಗ್ಗೆ ಇವತ್ತಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ತಿಳಿಸ್ಕೊಡ್ತಾ ಹೋಗ್ತೇವೆ. ಮೊದಲಿಗೆ ಕಾರ್ಯಕ್ರಮಕ್ಕೆ ಪ್ರಾಜ್ಞರಾದ ಶ್ರೀ ಶ್ರೀಕಂಠ ಶಾಸ್ತ್ರಿಗಳನ್ನ ಸ್ವಾಗತಿಸೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು. ಶಾಸ್ತ್ರಿಗಳೇ, ವರ್ಷದಿಂದ ವರ್ಷಕ್ಕೆ ವರಮಹಾಲಕ್ಷ್ಮಿ ಹಬ್ಬದ ಪ್ರಸಿದ್ಧಿ ಜಾಸ್ತಿ ಆಗ್ತಾನೇ ಇದೆ. ಪ್ರತಿಯೊಬ್ಬರು ತಮ್ಮ ಮನೆಯಲ್ಲಿ ಲಕ್ಷ್ಮಿಯನ್ನ ಕೂರಿಸಬೇಕು ಅಂತ ಬಹಳ ಶ್ರದ್ಧೆಯಿಂದ ಈ ದಿನವನ್ನು ಆಚರಿಸ್ತಾರೆ. ಹಾಗಾದರೆ ಈ ದಿನದ ವಿಶೇಷತೆ ಮತ್ತು ಪೌರಾಣಿಕ ಹಿನ್ನೆಲೆಯನ್ನು ತಿಳಿಸೋದಾದರೆ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮಾ ಪುನರ್ಜನ್ಮನ ಮಾತ್ಮೇತ್ಯಾತ್ಮವಿದಾಂ ಕೃತುಶ್ಚ ಯಜತಾಂ ಭರ್ತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭಶ್ಚಾನೇಕಧಾಯ ಶ್ರಿತೌ ವಾಚನ್ನ ಸದದಾತ್ವನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿಃ ಯಾ ದೇವಿ ಸರ್ವಭೂತೇಷು ಲಕ್ಷ್ಮೀರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಸಮಸ್ತ ವೀಕ್ಷಕರಿಗೆ ವರಮಹಾಲಕ್ಷ್ಮಿ ಹಬ್ಬದ ವ್ರತ, ಈ ವ್ರತದ ಸಂಪೂರ್ಣ ಅನುಗ್ರಹ ತಮ್ಮೆಲ್ಲರಿಗೆ ಉಂಟಾಗಲಿ ಅಂತ ನಾನು ಆ ವರಮಹಾಲಕ್ಷ್ಮಿಯಲ್ಲಿ ಪ್ರಾರ್ಥಿಸ್ತಾ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ವಸ್ತುತಃ ಮೊದಲನೇದಾಗಿ ಕಾರ್ಯಕ್ರಮವನ್ನು ಪ್ರವೇಶ ಮಾಡೋ ಮುನ್ನ ಒಂದು ಗೊಂದಲವನ್ನು ಪರಿಹರಿಸ್ಕೊಂಡ್ಬಿಡೋಣ. ವರಮಹಾಲಕ್ಷ್ಮಿ ಹಬ್ಬ ಈ ದಿವಸ ಇದೆಯಾ ಅಥವಾ ಮುಂದಿನ ವಾರ ಬರ್ತಕ್ಕಂಥ ಪೌರ್ಣಮಿ ದಿವಸವೇ ಶುಕ್ರವಾರ ಬರುತ್ತೆ, ಮುಂದಿನ ವಾರ ಆ ದಿವಸ ಮಾಡಬೇಕಾ ಅಂತಕ್ಕಂಥದ್ದು ಸಾಕಷ್ಟು ಜನರಲ್ಲಿ ಒಂದು ಗೊಂದಲ ಇದೆ. ಕೆಲವು ಭಾಗಗಳಲ್ಲಿ ಕೆಲವರ ನಿರ್ದೇಶನದ ಮೇಲೆ ಕೆಲವರು ಈ ವಾರ ಆಚರಿಸ್ತಾ ಇದ್ದಾರೆ, ಮತ್ತು ಕೆಲವರು ಮುಂದಿನ ವಾರ ಆಚರಿಸ್ತಾ ಇದ್ದಾರೆ. ಇರಲಿ, ಇದಕ್ಕೆ ಅವರವ್ರದೇ ಆದ ಆಧಾರ, ಅವರವ್ರದೇ ಆದ ಒಂದು ಹಿರಿಯರ ಮಾರ್ಗದರ್ಶನ ಎಲ್ಲವೂ ಇದಕ್ಕೆ ಕಾರಣ. ಸಾಮಾನ್ಯವಾಗಿ ನಿರೂಪಣೆ ಮಾಡುವಾಗ ಶುಕ್ಲೇ ಶ್ರಾವಣಿಕೆ ಮಾಸೆ ಪೌರ್ಣಿಮೋಪಾಂತ್ಯ ಭಾರ್ಗವೇ ವರಲಕ್ಷ್ಮೀ ವ್ರತಂ ಕಾರ್ಯಂ ಸರ್ವಸಿದ್ಧಿಪ್ರದಾಯಕಂ ಅಂತ ಮಾತು. ಶ್ರಾವಣ ಮಾಸದ ಪೌರ್ಣಿಮೋಪಾಂತ್ಯ ಭಾರ್ಗವೇ, ಶುಕ್ಲೇ ಶ್ರಾವಣಿಕೆ ಮಾಸೆ ಪೌರ್ಣಿಮೋಪಾಂತ್ಯ ಭಾರ್ಗವೇ, ಪೌರ್ಣಮಿಗೆ ಮುನ್ನ ಬರತಕ್ಕಂಥ ಶುಕ್ರವಾರದ ದಿವಸ ವರಲಕ್ಷ್ಮೀ ವ್ರತಂ ಕಾರ್ಯಂ, ಈ ವರಮಹಾಲಕ್ಷ್ಮಿಯನ್ನು ಆಚರಿಸಿದರೆ ಅದು ಸರ್ವಸಿದ್ಧಿಪ್ರದಾಯಕಂ ಅಂತ ಒಂದು ಮಾತನ್ನು, ಇದು ಶಾಸನ, ಕಾನೂನು, ಇದೇ ದಾರಿಯಲ್ಲಿ ಹೋಗಬೇಕು ಅಂತ ಇದ್ದರೆ ಅದು ಕಾನೂನು ಹೇಗೆ ನಾವು ಪಾಲಿಸ್ತೀವೋ ಆ ರೀತಿಯಲ್ಲಿ ಇದು ಶಾಸ್ತ್ರದ ಕಾನೂನು. ಶಾಸ್ತ್ರ ಅಂದರೆ ಶಾಸನಾತ್, ಅಂದರೆ ಶಾಸನ ಮಾಡ್ತಕ್ಕಂಥದ್ದು ಯಾವುದೋ ಅದು ಅಂತ ಅಲ್ಲಿ ಹೇಳುತ್ತೆ. ಪೌರ್ಣಮಿಗೆ ಮುನ್ನ ಬರತಕ್ಕಂಥ ಶುಕ್ಲ ಪಕ್ಷದಲ್ಲಿ ಪೌರ್ಣಮಿಗೂ ಮುನ್ನ ಬರತಕ್ಕಂಥ ಶುಕ್ರವಾರ ಯಾವುದು ಅಂದರೆ ಇದಾಗಿದೆ. ಆ ದಿವಸ ಏನಾಗಿದೆ, ಮುಂದಿನ ವಾರ ಅದು ಶುಕ್ರವಾರವೇ ಆಗಿದೆ, ಅವತ್ತೇ ಪೌರ್ಣಮಿ ಇದೆ. ಅಂತಹ ಸಂದರ್ಭದಲ್ಲಿ ಹೇಗೆ ವ್ರತದ ಕಾಲವನ್ನು ನೋಡಬೇಕು. ವಸ್ತುತಃ ಈ ವ್ರತವನ್ನು ಶಾಸ್ತ್ರಗಳು ನಿರೂಪಣೆ ಮಾಡುತ್ತೆ ಸಂಧ್ಯಾ ಕಾಲದಲ್ಲಿ ಮಾಡಬೇಕು ಅಂತ. ನಾವೆಲ್ಲ ಈಗ ಪ್ರಾತಃ ಕಾಲ ಮಾಡ್ತಾ ಇದ್ದೀವಿ, ಅದು ಬೆಳೆದು ಬಂದಿದೆ. ಆದರೆ ನಿಜವಾಗಿ ಇದರ ಆಚರಣೆ ಸಂಧ್ಯಾಕಾಲ, ಅಲ್ಲಿ ಪ್ರದೋಷ ಕಾಲ ಅಂತ ಸೂಚಿಸಿದೆ. ಆದರೆ ಈಗ ಎಲ್ಲ ಕಡೆಗಳಲ್ಲೂ ಬೆಳಗ್ಗೆನೇ ಮಾಡ್ತಾರೆ. ಶೃಂಗೇರಿ ಮಠದಲ್ಲಿ ಮಾತ್ರ ಸಂಧ್ಯಾಕಾಲದಲ್ಲಿ ಆಚರಣೆ ಆಗ್ತಾ ಇದೆ. ಕಾನೂನಿನ ಶಾಸ್ತ್ರದ ಪ್ರಕಾರ, ಇದು ಧರ್ಮಶಾಸ್ತ್ರ, ಧರ್ಮದ ಕಾನೂನಿನ ಪ್ರಕಾರ ಆಗುತ್ತೆ. ಅಲ್ಲಿ ಉಳಿದಂತೆ ಎಲ್ಲ ಬೆಳಗ್ಗೆ ಹೊತ್ತೇ ಮಾಡ್ತಾರೆ, ತೊಂದರೆ ಇಲ್ಲ. ಆ ಕಾರಣದಿಂದಾಗಿ ಅವತ್ತು ಆ ಶುಕ್ರವಾರ ಪ್ರದೋಷ ಕಾಲದಲ್ಲಿ ಪೌರ್ಣಮಿ, ಅಂದರೆ ಈ ಶುಕ್ರವಾರ ಆ ಪೌರ್ಣಮಿ ಮುಗಿದೋಗುತ್ತೆ. ಹೀಗಾಗಿ ಪೌರ್ಣಮಿಗೆ ಮುನ್ನ ಬರ್ತಕ್ಕಂತಹ ಶುಕ್ರವಾರ ಯಾವುದಪ್ಪ ಅಂತಂದರೆ ಇದಾಗಿದೆ. ಹೀಗಾಗಿ ಈ ದಿವಸ ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡ್ತಕ್ಕಂಥದ್ದು, ಈ ವ್ರತವನ್ನು ಆಚರಿಸ್ತಕ್ಕಂಥದ್ದು ತುಂಬ ಒಳ್ಳೆಯದು. ಇನ್ನು ಕೆಲವರು ಇಲ್ಲ ಅದೇ ದಿವಸವೇ ಮಾಡಬೇಕು ಅಂತ ನಿಯಮಗಳನ್ನು ಮಾಡಿಕೊಂಡಿದ್ದಾರಲ್ಲ, ಆ ರೀತಿಯಲ್ಲಿ ಅವರು ಮಾಡಲಿ. ವಸ್ತುತಃ ವರಲಕ್ಷ್ಮಿ ವ್ರತವನ್ನು ಮಾಡುವುದು ಬಹಳ ಮುಖ್ಯ. ಪೌರ್ಣಮಿಗೆ
ಅಥವಾ ಪೌರ್ಣಮಿ ಬರ್ತಕ್ಕಂಥ ಸಮೀಪವಿರ್ತಕ್ಕಂಥ ಶುಕ್ರವಾರ ಅಂತೂ ಶುಕ್ಲ ಪಕ್ಷದ ಶುಕ್ರವಾರ ಅತ್ಯಂತ ಶ್ರೇಷ್ಠ ಅಂತಲೂ ಮತ್ತೊಂದು ಮತ ಇದೆ. ಹೀಗಾಗಿ ಶುಕ್ಲ ಪಕ್ಷದ ಒಳಗೆ ಬರ್ತಕ್ಕಂಥ ಯಾವುದೇ ಶುಕ್ರವಾರ ಮಾಡಬಹುದು ವರಮಹಾಲಕ್ಷ್ಮಿ. ಅದು ಈ ಶುಕ್ರವಾರ ಅಥವಾ ಮುಂದಿನ ಶುಕ್ರವಾರ ಎರಡು ನಿಮ್ಮ ಗುರುಗಳ ನಿಮ್ಮ ಮಠ ಅಥವಾ ನಿಮ್ಮ ಮಾರ್ಗದರ್ಶಕರು ಯಾರಿದ್ದಾರೋ ಅವರು ಹೇಳಿದ ಹಾಗೆ ಕೇಳೋದು ಸೂಕ್ತ. ಮತ್ತೆ ಗೊಂದಲ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕೆ ಅಂತಂದರೆ ಅವ್ರು ಹೇಳಿದ್ದು ಮಹಾಜನೋ ಏನಾಗುತ್ತೆ ಸಪಂತಹ ಅಂತ ಒಂದು ಮಾತಿದೆ. ದೊಡ್ಡವರು ಏನು ಹೇಳ್ತಾರೋ ಹಾಗೆ ಕೇಳಿ ಅಂತ. ಹೀಗಾಗಿ ನಿಮ್ಮ ದೊಡ್ಡವರು ಏನು ಹೇಳಿದಾರೋ ಅದನ್ನು ಮನಸಾರೆ ಒಪ್ಕೊಂಬಿಡಿ. ಮಹಾಲಕ್ಷ್ಮಿಗೇನು ಇದರಿಂದ ದೋಷ ಇಲ್ಲ. ಈ ದಿವಸ ಮಾಡಿದವರು ಅನುಗ್ರಹ ಇದೆ, ಅವತ್ತು ಪೂಜೆ ಮಾಡಿದವ್ರಿಗೂ ಮಹಾಲಕ್ಷ್ಮಿ ಅನುಗ್ರಹ ಮಾಡ್ತಾಳೆ. ಇನ್ಯಾವತ್ತು ಮಾಡಿದ್ರೂ ಆಕೆ ಅನುಗ್ರಹ ಇದ್ದೇ ಇದೆ. ಆಕೆಗೆ ಇದೆಲ್ಲ ಗೊಂದಲ ಗೋಚಲು ಇಲ್ಲ. ನೀನು ಶ್ರದ್ಧೆಯಿಂದ ಬಂದ್ಯಾ, ಪೂಜಿಸ್ದೆಯಾ, ನಿಮ್ಮ ಮನೆಯಲ್ಲೇ ಮಾಡಿದ್ಯಾ, ಅದು ಬಹಳ ಮುಖ್ಯ. ಶ್ರದ್ಧೆ ಬಹಳ ಮುಖ್ಯವಾದದ್ದು. ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಸ್ಪಷ್ಟತೆ. ಇನ್ನು ಮುಂದೆ ವ್ರತಕ್ಕೆ ಹೋಗೋಣ. ವರಮಹಾಲಕ್ಷ್ಮಿ ವ್ರತವನ್ನು ಹೇಗೆ ಆಚರಿಸೋದು? ಸರಳವಾಗಿ ಮನೆಯಲ್ಲಿ ಪ್ರತಿ ಮನೆಯಲ್ಲೂ ಇದನ್ನು ಆಚರಿಸಬಹುದು. ಇದು ಯಾರು ಮಾಡಬೇಕು, ಯಾರು ಮಾಡಬಾರ್ದು ಹೀಗೆಲ್ಲ ಇಲ್ಲ. ಪ್ರತಿ ಮನೆಯಲ್ಲೂ ಆಚರಿಸಬಹುದು. ಅಕಸ್ಮಾತ್ ನಿಮಗೆ ಯಾರೋ ಮನೆಯಲ್ಲಿ ಮೃತರಾಗಿ ಸೂತಕವೋ ಈ ಥರದ್ದು ಏನಾದರೂ ಇದ್ದರೆ, ಆಚರಣೆ ಮಾಡಲಿಕ್ಕೆ ಆಗ್ತಾ ಇಲ್ಲ ಅನ್ನೋ ಅನಿವಾರ್ಯಗಳಿದ್ದರೆ ಬೇಡ. ಮುಂದಿನ ವರ್ಷದಿಂದ ಅದನ್ನು ತಾವು ಮಾಡಬಹುದು. ಆ ರೀತಿ ಅನಿವಾರ್ಯ ಇಲ್ಲ ಅಂದರೆ ಎಲ್ಲರೂ ಇದನ್ನು ಆಚರಿಸಬಹುದು. ಹೇಗೆ? ನೀವೇನು ಈ ಮಂಟಪ ನೋಡ್ತಾ ಇದ್ದೀರಲ್ಲ, ಈ ರೀತಿಯಲ್ಲಿ ಒಂದು ಮಂಟಪ ಸಿದ್ಧ ಮಾಡಿಟ್ಕೊಳ್ಳಿ. ಈ ರೀತಿ ವಿಗ್ರಹ ಇದ್ದರೆ ತುಂಬ ಸಂತೋಷ. ವಿಗ್ರಹ ಇಲ್ಲ ಅಂತಂದರೆ ಒಂದು ಕಲಶದಲ್ಲೇ ಮಹಾಲಕ್ಷ್ಮಿಯ ಮುಖಪಡಿಗಳಿಗೆ ಬೇಕಾದಷ್ಟು ನೀವು ಅಂಗಡಿಗೆ ಹೋಗಿಬಿಟ್ರೆ ತರಹೇವಾರಿ ಮುಖವಾಡಗಳನ್ನು, ಮಹಾಲಕ್ಷ್ಮಿ ವಿಗ್ರಹಗಳನ್ನು ಮಾಡಿಟ್ಟಿರ್ತಾರೆ. ಅದರಲ್ಲಿ ನಿಮಗೆ ಯಾವುದು ಇಷ್ಟವೋ, ನಿಮ್ಮ ಕಣ್ಮನಗಳಿಗೆ ತಣಿತಕ್ಕಂಥದ್ದು ಯಾವುದೋ ಅಂಥದ್ದೊಂದು ಮುಖವಾಡವನ್ನು ತಂದು ಆ ಕಲಶಕ್ಕೆ ಇಟ್ಟು ಮಹಾಲಕ್ಷ್ಮಿಯನ್ನು ಕಂಗೊಳಿಸ್ತಕ್ಕಂಥದ್ದು, ಅಲಂಕರಿಸ್ತಕ್ಕಂಥದ್ದು. ಅಲಂಕಾರ ಏನು ಹೇಳಬೇಕಾಗಿಲ್ಲ. ನಿಮಗೆ ತುಂಬ ಜಾಣ್ಮೆ ಇದೆ, ತುಂಬ ಕೌಶಲ್ಯವೂ ಇದೆ. ಹೀಗಾಗಿ ವಿಜೃಂಭಣೆಯಿಂದ ಅಲಂಕಾರ ಮಾಡಿ. ಮಹಾಲಕ್ಷ್ಮಿ ವಸ್ತುತಃ ರಜೋಗುಣ ಸಂಪನ್ನೆ. ಅಲಂಕಾರ ಇಷ್ಟ. ಮಹಾವಿಷ್ಣುವಿಗೆ ಹೇಗೆ ಇಷ್ಟವೋ ಹಾಗೆ ಮಹಾಲಕ್ಷ್ಮಿಗೂ ಇಷ್ಟ ಮಾಡಿ. ಆದರೆ ಅದಷ್ಟೇ ಅಲ್ಲ, ಅದನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ಅಲ್ಲಿ ಕಲಶದಲ್ಲಿ ನೀರಿದ್ದರೆ ಆ ನೀರಿಗೆ ಪಂಚಪಲ್ಲವಗಳನ್ನು, ಗೋಡಂಬಿ, ದ್ರಾಕ್ಷಿ, ಖರ್ಜೂರ ಇತ್ಯಾದಿಗಳನ್ನು, ಒಂದು ನಾಣ್ಯವನ್ನು ಅದರಲ್ಲೆಲ್ಲ ಹಾಕಿ, ಇನ್ನು ಕೆಲವರು ಬೇರೆ ರೀತಿಯಲ್ಲಿ ತುಂಬ ಕಂಠದ ಉಪರಿಪರ್ಯಂತ ಅಂತ ಶಾಸ್ತ್ರವೇ ಹೇಳುತ್ತೆ. ಅಷ್ಟು ಪೂರ್ಣವಾಗಿ ಯಾವ ಕಲಶ ಇದೆ ಕಲಶದ ತುಂಬ ಅಕ್ಕಿಯನ್ನು ಅಥವಾ ಇನ್ಯಾವುದೋ ಧಾನ್ಯವನ್ನು ತುಂಬಿ ಕೂಡ ಅದರ ಮೇಲೆ ಮುಖವನ್ನು ಕೂಡಿಸ್ತಕ್ಕಂಥದ್ದು ಇದೆ. ಅದೂ ಕೂಡ ನಿಮ್ಮ ಪ್ರಾಂತೀಯವಾಗಿ ನಿಮಗೆ ಏನು ಮಾರ್ಗದರ್ಶನ ಮಾಡಿದ್ದಾರೆ ಆ ರೀತಿಯಲ್ಲಿ ಮಾಡಿದ್ರೆ ಆಯಿತು. ಗೊಂದಲ ಇಲ್ಲದೆ ಪೂಜೆ ಮಾಡೋದು ಮುಖ್ಯ. ನೀವು ನೀರನ್ನು ತುಂಬಿದ್ರೂ ಅಲ್ಲೂ ವಸ್ತುತಃ ನಾವು ಪೂಜೆ ಮಾಡಿಸುವವರು ಹೇಳ್ತಾರೆ ಆವಾಹನೆ ಮಾಡ್ತಕ್ಕಂಥದ್ದು, ಸ್ಥಾಪನೆ ಮಾಡ್ತಕ್ಕಂಥದ್ದು, ಪೂಜೆ ಮಾಡ್ತಕ್ಕಂಥದ್ದು ಈ ರೀತಿಯಲ್ಲಿದೆ. ಹೀಗಾಗಿ ಆಕೆ ಸರ್ವಗತ ಸರ್ವಸಮರ್ಥೆ. ಎಲ್ಲ ಕಡೆಗೂ ಆಕೆಗೆ ಬರುವ ಶಕ್ತಿ ಇದೆ. ಒಂದು ಫೋಟೋದಲ್ಲೂ ಕೂಡ ಆಕೆಯನ್ನು ಆವಾಹಯಾಮಿ ಅಂತಂದರೆ ಬಂದು ಕೂತ್ಕೋತಾಳೆ. ಒಂದು ಯಂತ್ರದ ರೂಪದಲ್ಲಿ ಆಕೆಯನ್ನು ಆರಾಧಿಸಲಿಕ್ಕೆ ಅವಕಾಶ ಖಂಡಿತ ಇದೆ. ಒಂದು ಮಂಡಲವನ್ನು ಬಿಡಿಸಿ, ಲಕ್ಷ್ಮೀ ಯಂತ್ರವನ್ನು ಬಿಡಿಸಿ ಅದರಲ್ಲಿ ಲಕ್ಷ್ಮಿಯ ಆವಾಹನೆ ಮಾಡಿದ್ರೆ ಲಕ್ಷ್ಮೀ ಬರಲ್ವಾ? ಖಂಡಿತ ಬರ್ತಾಳೆ. ಕಲಶದಲ್ಲಿ ಬರಲ್ವಾ? ಕಲಶದಲ್ಲಿ ಬರಲ್ಲ. ಬಿಂಬದಲ್ಲಿ ಬರಲ್ವಾ? ಬಿಂಬದಲ್ಲಿ ಬರ್ತಾಳೆ. ಆಕೆಗೆ ಎಲ್ಲೂ ಬರಲಿಕ್ಕೆ ಸಾಮರ್ಥ್ಯ ಇದೆ. ನೀವು ಅದನ್ನು ಶುದ್ಧರಾಗಿ ತಯಾರಿ ಮಾಡೋದು ಬಹಳ ಮುಖ್ಯ. ಮಹಾಲಕ್ಷ್ಮಿ ಬಂದು ಕೂರಿಸುವಾಗ ನಾವು ಯಾರೋ ಒಬ್ಬ ಸ್ಪೆಷಲ್ ಗೆಸ್ಟ್ ಬಂದರೆ ಯಾವ ರೀತಿ ಮಣೆ ಹಾಕಿ ಮತ್ತೊಂದು ಏನೋ ಒಂದು ಸ್ಪೆಷಲ್ ಚೇರ್ ತಂದು ಹಾಕ್ತಿರಲ್ವ, ಆ ರೀತಿಯಲ್ಲಿ ಆಕೆಗೆ ಒಂದು ವಿಶಿಷ್ಟ ಸ್ಥಾನವನ್ನು ಏರ್ಪಾಡು ಮಾಡಿಕೊಡ್ಬೇಕು. ಅದನ್ನು ಮಾಡಿಸಿ ನಿಮ್ಮ ಮನೇಲಿ ಮಾಡಿ. ಆನಂತರ ಕಳಶ ನೀವು ಇದನ್ನು ಯಾರಾದರೂ ಪುರೋಹಿತ ಹತ್ರ ಮಾಡಿಸಿದ್ರೆ ತುಂಬ ಒಳ್ಳೆಯದು. ನಾವೇ ಮಾಡ್ಕೊಳ್ಳಿಕ್ಕೆ ಹೋದರೆ ಇದೊಂದು ಸ್ವಲ್ಪ ಇದು ಕಠಿಣವಾದ ಹಾದಿ, ಸ್ವಲ್ಪ ಟೆಕ್ನಿಕಲ್ ಇರ್ತದಲ್ವ. ಹೀಗಾಗಿ ಅವರಾದರೆ ಅಚ್ಚುಕಟ್ಟಾಗಿ ಮಾರ್ಗದರ್ಶನ ಮಾಡ್ತಾರೆ. ಮತ್ತು ನಿಮಗೂ ನೋಡಪ್ಪ ನನಗೆ ತಿಳಿವಿದೆಯೋ ಇಲ್ಲವೋ ಗೊತ್ತಿಲ್ಲ, ತಿಳಿದಂಥವ್ರು ಬಂದು ಮಾಡಿಸಿದ್ದಾರೆ ಅನ್ನೋ ಭಾವನೆ ಇದೆಯಲ್ಲ, ಅದು ಬಹಳ ಮೌಲ್ಯಯುತವಾದದ್ದು, ದೊಡ್ಡದು. ಹೀಗಾಗಿ ಯಾರನ್ನಾದರೂ ಕರೆದು ವರಮಹಾಲಕ್ಷ್ಮಿ ವ್ರತವನ್ನು ಮಾಡಿಸಿ ಸ್ವಾಮಿ ಅಂತ ರಿಕ್ವೆಸ್ಟ್ ಮಾಡಿಕೊಂಡ್ರೆ ಖಂಡಿತ ವರಮಹಾಲಕ್ಷ್ಮಿ ವ್ರತವನ್ನು ಮಾಡಿಸ್ತಾರೆ. ಇದರಲ್ಲಿ ಬಹಳ ಮುಖ್ಯವಾದ ಸಾರವನ್ನು ನಾವು ಗಮನಿಸೋಣ. ಲಕ್ಷ್ಮಿ ಸಂಪತ್ತಿನ ಅಧಿದೇವತೆ. ನಮಗೆ ಎಲ್ಲ ಬಗೆಯ ಸಂಪತ್ತುಗಳು ಬೇಕು, ಹಣ ಅಷ್ಟೇ ಅಲ್ಲ. ವಸ್ತುತಃ ಆಕೆ ಧನಲಕ್ಷ್ಮಿ ಅಷ್ಟೇ ಆಗಿಲ್ಲ,
ಎಲ್ಲ ಬಗೆಯ ಲಕ್ಷ್ಮಿ ಅಂತಂದರೆ ಸರ್ವವನ್ನೂ ಸರ್ವಕಾಲವೂ ವೀಕ್ಷಣೆ ಮಾಡ್ತಕ್ಕಂಥವಳಿಗೆ ಲಕ್ಷ್ಮಿ. ಅಲ್ಲಿ ನಿರೂಪಣೆ ಮಾಡ್ತಾರೆ ಶ್ರೀ ಶ್ರೀ ರಂಗಪ್ರಿಯ ಸ್ವಾಮಿಗಳು, ಲಕ್ಷಯತಿ ಸರ್ವಂ ಸದಾ ಇತಿ ಲಕ್ಷ್ಮಿ ಅಂತ. ಎಲ್ಲ ದಿಕ್ಕುಗಳನ್ನು ಒಂದೇ ಕಾಲಕ್ಕೆ ಎಲ್ಲ ದಿಕ್ಕುಗಳನ್ನು ನೋಡ್ತಕ್ಕಂಥವಳು ಯಾರೋ, ಸರ್ವಂ ಎಲ್ಲವನ್ನೂ ನೋಡ್ತಕ್ಕಂಥವಳು, ಅದನ್ನು ಆಕೆಯನ್ನು ಲಕ್ಷ್ಮಿ ಅಂತ ಕರೀತಾರೆ. ಹೀಗಾಗಿ ಆಕೆ ಎಲ್ಲರನ್ನ ನೋಡ್ತಾ ಇರ್ತಾಳೆ, ಎಲ್ಲ ವಸ್ತುಗಳಲ್ಲೂ ಆಕೆ ನೆಲೆಸಿದ್ದಾಳೆ. ಎಲ್ಲಿಲ್ಲ ಲಕ್ಷ್ಮಿ, ಯಾವುದು ಕಸವೋ ಅದು ಅಲಕ್ಷ್ಮಿಯಾಗಿದ್ದಾಳೆ, ಯಾವುದು ಸಂಪತ್ತು ಅದು ಮಹಾಲಕ್ಷ್ಮಿಯಾಗಿದ್ದಾಳೆ. ಹೀಗಾಗಿ ಎರಡನ್ನೂ ಲಕ್ಷ್ಮಿ ಅಂತಲೇ ಪರಿಗಣಿಸಲಾಗುತ್ತೆ. ಹೀಗಾಗಿ ಅಲಕ್ಷ್ಮೀ ನಿವಾರಣ, ಈ ಪೂಜೆ ಮಾಡುವಾಗ ಅಲಕ್ಷ್ಮೀ ನಿವಾರಣಾರ್ಥಂ, ಅಲಕ್ಷ್ಮಿಯನ್ನು ತೊಡೆದು ಹಾಕಲಿ ಅಂತ. ಅಂದರೆ ದಾರಿದ್ರ್ಯವನ್ನು ನಿವಾರಿಸಲಿ ಮತ್ತು ಆ ಪೂರ್ಣ ಅನುಗ್ರಹವನ್ನಿಟ್ಟು ಮಹಾ ಸಂಪತ್ಪರದ ಮಹಾಲಕ್ಷ್ಮಿ ನಮ್ಮನ್ನು ಅನುಗ್ರಹಿಸಲಿ. ಮನೆ ಅಂದಮೇಲೆ ಏನಿಲ್ಲ, ಎಲ್ಲ ಬಗೆಯದ್ದು ಬೇಕಾಗುತ್ತೆ. ನೀವು ಮನೆ ಕಟ್ಟಡದಿಂದ ನಿರ್ಮಾಣ ಮಾಡ್ತಿರಲ್ಲ, ಪಾಯದಿಂದ ನಿರ್ಮಾಣವಾಗುತ್ತೆ, ಅಲ್ಲಿಂದ ಬೇಕಲ್ವ. ಅದು ಇಟ್ಟಿಗೆಗಳನ್ನು ಕಲ್ಲುಗಳನ್ನು ಹಾಕಿ ಪಾಯ ಕಟ್ಟುವಾಗ ಆ ಪಾಯ ಒಂದು ಸಮೃದ್ಧವಾದ ಭದ್ರವಾದ ಸಂಪತ್ತಾಗುತ್ತೆ. ಆ ಮನೆಗೆ ಅದು ಮಹಾ ಸಂಪತ್ತು. ಒಂದು ಭವ್ಯವಾದ ಬಂಗಲೆಗೆ ಒಂದು ಪಾಯ ಏನಿದೆ, ಆ ಪಾಯದಿಂದ ಗೋಡೆಯಿಂದ ನಾವು ಹಾಕ್ತಕ್ಕಂಥ ರೂಫ್ಸ್ ಎಲ್ಲವೂ ಕೂಡ ಆ ಮಹಾಲಕ್ಷ್ಮಿಯ ಕೃಪೆ ಇದ್ದರೆ ಅದು ಭದ್ರವಾಗಿರುತ್ತೆ. ಹಾಗಾಗಿ ಅದು ಮನೆಯ ಸಂಪತ್ತು. ಒಂದು ಮನೆಗೆ ಸಂಪತ್ತು ಯಾವುದಂದರೆ ಆ ಗೋಡೆಗಳೆಲ್ಲ ಸಂಪತ್ತು. ಆ ಮನೆಯೊಳಗಿರ್ತಕ್ಕಂಥ ಎಲ್ಲ ಮರ ಮಟ್ಟು ಅವುಗಳು ಆ ಮನೆಯ ಸಂಪತ್ತು. ಅದರ ಕಿಟಕಿ ಆ ಮನೆಯ ಸಂಪತ್ತು, ಅದರ ಅಲಂಕಾರ ಸಾಧನ. ಹೀಗೆ ಒಂದು ಮನೆಯಿಂದ ಹಿಡಿದು ನಮ್ಮ ದೇಹದವರೆಗೆ ನಾವು ನಮ್ಮ ಶರೀರಕ್ಕೆ ನಮ್ಮ ಸೌಂದರ್ಯ ನಮ್ಮ ಸಂಪತ್ತಾಗಿದೆ. ನಮ್ಮ ಕಿವಿ ಕೇಳಿಸ್ಕೊಳ್ತಾ ಇದೆ. ಕಿವಿ ಕೇಳಿಸ್ಕೊಳ್ಳಿಲ್ಲ ಅಂದರೆ ಆ ಮಹಾಲಕ್ಷ್ಮಿಯ ಸ್ತುತಿಯನ್ನು ಕೇಳಲಿಕ್ಕಾಗುತ್ತಾ? ಆ ಮಟ್ಟಕ್ಕೆ ಕಿವಿ ಅಂಥ ಸಂಪತ್ತಾಗಿದೆ. ಕಣ್ಣು ಮಹಾಲಕ್ಷ್ಮಿಯನ್ನು ಹೀಗೆ ದರ್ಶನ ಮಾಡ್ತಾ ಇದ್ದೀನಿ ಅಂತಂದರೆ ಇನ್ನೆಂಥ ಕಣ್ಣಿನ ಸಂಪತ್ತು. ಎಲ್ಲವೂ ನಾನು ಕರಗಳಿಂದ ಪೂಜೆ ಮಾಡ್ತಾ ಇದ್ದೀನಿ, ಮನಸ್ಸಿಂದ ಭಾವನೆ ತಗೋತಾ ಇದ್ದೀನಿ, ಇದೆಲ್ಲವೂ ಸಂಪತ್ತು ಭಗವತಿ ಕೊಟ್ಟಿದ್ದೆ. ಹೀಗಾಗಿ ಮಹಾಲಕ್ಷ್ಮಿ ಇಷ್ಟೆಲ್ಲ ಸಂಪತ್ತನ್ನು ಕೊಟ್ಟಿದ್ದಾಳೆ. ಇಷ್ಟೆಲ್ಲ ಸಂಪತ್ತನ್ನು ಕೊಡುವ ಮೂಲಕ ಮತ್ತೆ ಆ ಮಹಾಲಕ್ಷ್ಮಿಯನ್ನು ನೋಡುವ ಅದೃಷ್ಟವನ್ನು, ಪೂಜೆ ಮಾಡುವಂಥ ಸೌಭಾಗ್ಯವನ್ನು ಕೊಟ್ಟಿದ್ದಾಳೆ. ಶರೀರ ಬಹಳ ಪುಷ್ಟಿದಾಯಕವಾಗಿರಬೇಕು. ಒಂದು ಪೂಜೆ ಮಾಡಬೇಕು ಅಂತಂದರೆ ಆ ಕಸರತ್ತು ಬೇಕಾಗುತ್ತೆ, ಕಸುವು ಅಂತೀವಲ್ಲ, ಅದು ಬೇಕಾಗುತ್ತೆ. ಅದನ್ನು ಕೊಟ್ಟಿರ್ತಕ್ಕಂಥವಳು ಮಹಾಲಕ್ಷ್ಮಿ. ಹೀಗಾಗಿ ಇಂಥ ಶರೀರವನ್ನು ಕೊಟ್ಟು ಈ ಶರೀರದ ಸಂಪೂರ್ಣ ಸೇವೆ ನಿನಗೆ, ಆ ರೀತಿಯಲ್ಲಿ ಆ ಮಹಾಲಕ್ಷ್ಮಿಯನ್ನು ಆರಾಧಿಸಬೇಕು. ಅಲ್ಲಿ ಬಹಳ ಮುಖ್ಯವಾಗಿ 12 ದಾರಗಳನ್ನು, ಅಲ್ಲಿ ದ್ವಾದಶ ಗ್ರಂಥಿ ಸಂಯುಕ್ತಂ ದ್ವಾದಶ ತಂತುಭಿಃ ಕೃತಂ ದ್ವಾದಶ ತಂತುಭಿಃ ಅಂತಿದೆ. 12 ಎಳೆಯ ದಾರಗಳನ್ನು ತೆಗೆದುಕೊಂಡು 12 ಗಂಟುಗಳನ್ನು ಅದಕ್ಕೆ ಹಾಕಿ ಆ ಮಹಾಲಕ್ಷ್ಮಿಯ ಮುಂದೆ ಒಂದು ವೀಳ್ಯದೆಲೆಯಲ್ಲಿ ಇಟ್ಟು ಅದಕ್ಕೆ ನೀವು ಆ ಮಹಾಲಕ್ಷ್ಮಿಯನ್ನು ಆವಾಹಿಸಿ ಪೂಜೆಯನ್ನು ಮಾಡ್ತಕ್ಕಂಥದ್ದು. ನಂತರ ಎಲ್ಲ ಪೂಜೆ ಮುಗಿದ ಮೇಲೆ ಮಹಾ ನೈವೇದ್ಯವನ್ನೆಲ್ಲ ನಿಮಗೆ ಯಾವುದು ಇಷ್ಟವೋ ಅದೆಲ್ಲ ನೈವೇದ್ಯವನ್ನು ಮಾಡಿ, ಅಮ್ಮನವರಿಗೆ ಹೋಳಿಗೆ, ಪಾಯಸ ಇತ್ಯಾದಿಗಳೆಲ್ಲ ಇಷ್ಟ. ಹೀಗಾಗಿ ಅದನ್ನು ನೀವು ಸಮರ್ಪಣೆ ಮಾಡಿ, ನೈವೇದ್ಯವನ್ನು ಸಮರ್ಪಣೆ ಮಾಡಿ ಒಂದು ಮಹಾ ಮಂಗಳಾರತಿ. ಅದು ಮಂಗಳಾರತಿ ಹೇಗಪ್ಪ ಅಂದರೆ, ಜಗದ್ಬೆಳಕು ನೀನು, ನಿನಗೆ ನಾನು ನಾನು ತೋರಿಸ್ತಾ ಇದ್ದೀನಿ ಒಂದು ಪುಟ್ಟ ಹಣತೆಯನ್ನು ಬೆಳಗುತ್ತಾ ಇದ್ದೀನಿ. ಮಹಾಬೆಳಕಿ ಸೂರ್ಯನಿಗೆ ಯಾವ ರೀತಿಯಲ್ಲಿ ನಾವು ಬೆಳಗೋದು, ಯಾವ ಪ್ರಣತೆಯನ್ನು ತೋರಿಸೋದು, ಆ ರೀತಿಯಲ್ಲಿ ನೀನು ಜಗಜ್ಜನನಿ, ನೀನು ಜಗತ್ತಿಗೆ ಮಹಾ ಬೆಳಕಾಗಿರೋ ಏನು ದೇದೀಪ್ಯಮಾನವಾಗಿ ಹೊಳಿತಾ ಇರ್ತಕ್ಕಂತಹ ಮಹಾ ಬೆಳಕಾಗಿದೆಯಾ, ನಿನಗೇನು ಪುಟ್ಟ ದೀಪದಿಂದ ಬೆಳಗ್ತಾ ಇದ್ದೀನಮ್ಮ, ಸ್ವೀಕರಿಸು ಅಂತ ಹೇಳಿ ಮಹಾ ಮಂಗಳಾರತಿಯನ್ನು ಮಾಡಿ ಪ್ರದಕ್ಷಿಣೆ ನಮಸ್ಕಾರ ಮಾಡಿ ಎಲ್ಲ ಆದಮೇಲೆ ಅದನ್ನು ಪ್ರಸಾದ ರೂಪದಲ್ಲಿ ಆ ದಾರ ಏನಿದೆ 12 ಗಂಟೆಯಿಂದ ಅದನ್ನು ತೊಗೊಂಡು ಕಟ್ಕೊಳ್ಬೇಕು ಹೆಣ್ಣುಮಕ್ಕಳು. ಶಾಸ್ತ್ರಿಗಳೇ, ಮಹಾಲಕ್ಷ್ಮಿಗೆ 12 ದಾರ ಅಂದರೆ ದೋರದ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ. ಯಾಕಾಗಿ ಹೀಗೆ ವರಮಹಾಲಕ್ಷ್ಮಿಗೆ ಕಟ್ಟಬೇಕು ಅನ್ನೋದನ್ನು ತಿಳಿಸೋದಾದ್ರೆ? ಮಹಾಲಕ್ಷ್ಮಿ ಆಕೆ ಶ್ರೀಮನ್ ನಾರಾಯಣನ ಪತ್ನಿ. ನಾರಾಯಣನಿಗೆ 12 ದ್ವಾದಶಾಕ್ಷರಿ ಮಂತ್ರ ಅದು ಬಹಳ ಇಷ್ಟ. ಓಂ ನಮೋ ಭಗವತೆ ವಾಸುದೇವಾಯ, ಇದನ್ನು ದ್ವಾದಶಾಕ್ಷರಿ ಅಂತ ಕರೀತಾರೆ. 12 ಅಕ್ಷರಗಳಿಂದ ಆ ಮಹಾಮಂತ್ರ ಅಂತ ಕರೀತಾರೆ. ಅದು ಅವನಿಗಿಷ್ಟ. ಹೀಗಾಗಿ ಆ 12 ಆ ಅಕ್ಷರಗಳ ಸಂಕೇತವಾಗಿ ಇಲ್ಲಿ 12 ಅವನಿಗೆ ಇಷ್ಟವಾದ ಪ್ರಿಯವಾದ ಸಂಖ್ಯೆ ವಿಷ್ಣುವಿಗೆ. ಹೀಗಾಗಿ ಆ ವಿಷ್ಣುವಿಗೆ ಯಾವುದು ಇಷ್ಟವೋ ಅದನ್ನು ಲಕ್ಷ್ಮಿಗೆ ಒಪ್ಪಿಸಿದ್ರೆ ಆಕೆಗೆ ಇಷ್ಟ ಆಗುತ್ತೆ. ಆ ರೀತಿಯಲ್ಲಿ 12 ಎಳೆಯ ದಾರ,
12 ಗಂಟುಗಳನ್ನು ಹಾಕಿ ಅಲ್ಲಿ ಆ 12 ಎಳೆಯ ದಾರಗಳಲ್ಲಿ ಕಮಲೇ ದೋರರೂಪೇಣ ಸ್ಥಿತೆ ಸರ್ವಾಘ ಹಾರಿಣಿ ನಮಸ್ತ್ರೈಲೋಕ್ಯ ಜನನಿ ದಾರಿದ್ರ್ಯಮ್ಮೆ ನಿವಾರಯ ಅಂತ ಒಂದು ಮಂತ್ರವಾಗಿದೆ. ಸರ್ವಾಘ ಹಾರಿಣಿ, ಎಲ್ಲ ಅಘ ಅಂದರೆ ಪಾಪಗಳು ಅಂತ. ಸರ್ವಾಘ ಹಾರಿಣಿ, ಎಲ್ಲ ಪಾಪಗಳನ್ನು ಅಳಿಸಿ ಹಾಕಿಬಿಟ್ಟು ಈ ದಾರವನ್ನು ಕಟ್ಕೊಳ್ಳೋ ಮೂಲಕ ನಿನ್ನನ್ನೇ ಧಾರಣೆ ಮಾಡ್ತಾ ಇದ್ದೀನಲ್ವ ನಾನು, ನಿನ್ನನ್ನು ನಾನು ಧರಿಸಿದ ಮೇಲೆ ಪಾಪಗಳು ಎಲ್ಲಿ ಉಳಿತವೆ. ಹೀಗಾಗಿ ಅದನ್ನು ಧರಿಸ್ತಾ ಇದ್ದೀನಿ, ನಿನ್ನನ್ನೇ ಧರಿಸ್ತಾ ಇದ್ದೀನಿ. ನಮಸ್ತ್ರೈಲೋಕ್ಯ ಜನನಿ, 3 ಲೋಕದ ಜನನಿಯೇ ನೀನು, ನನ್ನನ್ನು ರಕ್ಷಿಸು ಅಂತ ಈ ಒಂದು ದಾರವನ್ನು ಕಟ್ಟಿಕೊಳ್ಳುವಾಗ ನಾವು ಹೇಳಬೇಕು. ತನ್ಮೂಲಕ ಮಹಾಲಕ್ಷ್ಮಿಯನ್ನು ನಾವೇ ಆವಾಹನೆ ಮಾಡಿದ ಹಾಗೆ, ನಾವೇ ಹೊಂದಿದ ಹಾಗೆ ಆಗುತ್ತೆ. ಆ ಭಾವ ದೊಡ್ಡದಲ್ವ. ಆ ದೃಷ್ಟಿಯಲ್ಲಿ ದಾರವನ್ನು ಅಥವಾ ದೂರವನ್ನು ಕಟ್ಟಿಕೊಳ್ಳಿಕ್ಕೆ ಹೇಳಿದೆ. ಸರಿ ಶಾಸ್ತ್ರಿಗಳೇ, ಈಗ ಸಾಮಾನ್ಯವಾಗಿ ಕೆಲವರು ಏನು ಮಾಡ್ತಾರೆ ಅಂದರೆ, ಈ ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬ ಇದೆ ಅಂದರೆ ಈ ಶುಕ್ರವಾರ ಕೂರಿಸೋದಿಲ್ಲ. ಚೌತಿ ರೀತಿ ಗಣೇಶ ಹಬ್ಬವನ್ನು ಅಂದರೆ ಗಣೇಶವನ್ನು ಹೇಗೆ ತಿಂಗಳು ಪೂರ್ತಿ ಕೂರಿಸ್ತಾರೋ ಅದೇ ರೀತಿ ಲಕ್ಷ್ಮಿಯನ್ನು ಕೂಡ ಈ ವಾರ ಅಲ್ಲದಿದ್ದರೆ ಮುಂದಿನ ವಾರ ಈ ರೀತಿ ಕೂರಿಸುವಂಥ ಪದ್ಧತಿ ಇದೆ. ಈ ರೀತಿ ಮಾಡಬಹುದಾ? ಇದು ಒಂದು ದಿವಸದ ಪೂಜೆ. ಇದು ತಾವು ಕೇಳ್ತದೆ ನಾವು ಹೇಗೆ ಚೌತಿ ಕೂಡಿಸ್ತೀವೋ ಆ ರೀತಿಯಲ್ಲಿ ದೀರ್ಘವಾಗಿ ಒಂದಷ್ಟು ಕಾಲ ಕೂಡಿಸಬಹುದಾ, ಒಂದು 3-4 ದಿವಸ ಹೀಗೆ ಅಂತ. ಇಲ್ಲ, ಹಾಗೇನೂ ಹೇಳಿಲ್ಲ. ಇವತ್ತಿನ ಬೆಳಗ್ಗೆ ನಾವು ಸಾಮಾನ್ಯ ಪೂಜೆ ಪ್ರಾತಃ ಕಾಲದಲ್ಲಿ ಪೂಜೆ ಮಾಡ್ತಕ್ಕಂಥದ್ದು ಅಥವಾ ಸಂಧ್ಯಾ ಕಾಲದಲ್ಲಿ, ಅದು ಕ್ರಮ ನಾನಾಗಲೇ ಹೇಳಿದೆ, ಅವರವರ ಇಚ್ಛೆಗೆ ಅವರವರ ಗುರುಗಳ ಮಾರ್ಗದರ್ಶನದ ಮೇಲೆಗೆ ಅದನ್ನು ಮಾಡಿ ಸಂಜೆಯೇ ವಿಸರ್ಜನೆ. ಮಹಾಲಕ್ಷ್ಮಿಯನ್ನು ವಸ್ತುತಃ ಷೋಡಶೋಪಚಾರ ಪೂಜೆಯಲ್ಲಿ ವಿಸರ್ಜನೆಯೂ ಇದೆ. ಪೂಜೆ ಆದಮೇಲೆ ವಿಸರ್ಜನೆ ಮಾಡಬೇಕು. ಆಕೆಗೆ ಹೆಚ್ಚು ಕಾಲ ನಮ್ಮ ಈ ಗಲೀಜಿನ ಜೊತೆಗೆ ಆಕೆಯನ್ನು ಇಟ್ಕೊಂಡ್ರೆ ಕಷ್ಟ. ಆಕೆ ಎಲ್ಲ ಕಡೆ ಇದ್ದಾಳೆ, ಇಲ್ಲ ಅಂತಲ್ಲ. ನಾವು ವಿಸರ್ಜನೆ ಕಲಶ ಏನು ಮಹಾಲಕ್ಷ್ಮಿಯನ್ನು ಏನು ಆವಾಹನೆ ಮಾಡಿದ್ವಿ, ವಿಸರ್ಜನೆ ಮಾಡಿದ್ರೆ ಮಾತ್ರವೇ ಹೋಗ್ತಾಳ ಬರ್ತಾಳ ಅನ್ನೋದು ಬೇರೆ ವಿಚಾರ. ಆದರೆ ಪೂಜೆಯ ಕ್ರಮದಲ್ಲಿ ಆ ಕ್ಷಣ ಪೂಜೆ ಆದಮೇಲೆ ವಿಸರ್ಜನೆ ಹೇಳಿದೆ. ಹೀಗಾಗಿ ಅಂದೇ ಮಹಾಲಕ್ಷ್ಮಿಯನ್ನು ಕಳಿಸ್ಕೊಡೋದು ಅಂತಂದರೆ ಆಕೆಯನ್ನು ಕದಲಿಸೋದು ಅಂದರೆ ಮತ್ತೆ ನಿನ್ನ ಸ್ಥಾನಕ್ಕೆ ಹೋಗಮ್ಮ, ಯಥಾಸ್ಥಾನಂ ಉದ್ವಾಸಯಾಮಿ ಅಂತಿದೆ ಅಲ್ಲಿ. ನಿನ್ನ ವೈಕುಂಠ ಲೋಕಕ್ಕೆ ಮರಳಿ ನಾನು ಬೇಕಂದಾಗ ಮತ್ತೆ ಕರಿತೀನಿ, ಆಗ ತಾವು ದಯಮಾಡಿಸಿ ಅಂತ ಇದು. ಹೀಗಾಗಿ ಮಹಾಲಕ್ಷ್ಮಿನ ಅವತ್ತೇ 2-3 ದಿನ ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ, ಮತ್ತು ಅದು ಇಟ್ಕೊಳ್ಳೋದು ಯುಕ್ತವೂ ಅಲ್ಲ. ಈಗಿನ ಈ ಭರಾಟೆಯಲ್ಲಿ, ಈ ಬ್ಯುಸಿ ಸ್ಕೆಡ್ಯೂಲಲ್ಲಿ ಜನರಿಗೆ ಅವರನ್ನು ಸಾಕೊಳ್ಳೋದೇ ಸಾಕಾಗಿದೆ, ಇನ್ನು ಮಹಾಲಕ್ಷ್ಮಿ ಎಲ್ಲಿಂದ ಸಾಕು ಅನ್ನೋ ಯೋಚನೆಯೂ ಇರುತ್ತೆ. ಅಕಸ್ಮಾತ್ ಪೂಜೆಯನ್ನು ಪ್ರತಿ ವಾರ ಮಾಡ್ತೀನಿ ಅಂದರೆ ಅದು ವರಮಹಾಲಕ್ಷ್ಮಿ ಆಗೋದಿಲ್ಲ, ಲಕ್ಷ್ಮೀ ಪೂಜೆ ಆಗುತ್ತೆ. ಶಾಸ್ತ್ರಿಗಳೇ, ಈಗ ವಿಸರ್ಜನೆ ಬಗ್ಗೆ ಹೇಳೋದಾದರೆ, ಈಗ ಕೂರಿಸೋದು ಯಾವ ರೀತಿ ಅಂತ ಆಗಲೇ ಹೇಳಿದ್ರಿ ನೀವು. ಒಂದು ಕಳಶದಲ್ಲಿ ಗೋಡಂಬಿ, ಬಾದಾಮಿ ಅಥವಾ ಅಕ್ಕಿ ಹಾಕಿ ಅಂತ ತಿಳಿಸ್ಕೊಟ್ರಿ. ಆದರೆ ವಿಸರ್ಜನೆ ಯಾವ ರೀತಿ ಮಾಡಬೇಕು? ಕೊನೆಯಲ್ಲಿ ಮಂತ್ರ ಇದೆ, ಯಾಂತು ದೇವಗಣ ಸರ್ವೇ ಪೂಜಾ ಮಾದಾಯ ಮತ್ಕೃತಾಂ ಇಷ್ಟಕಾಮ್ಯಾರ್ಥ ಸಿದ್ಧ್ಯರ್ಥಂ ಪುನರಾಗಮನಾಯ ಚ. ಇದು ವಿಸರ್ಜನೆ ಮಂತ್ರ. ಮಹಾಲಕ್ಷ್ಮಿ ನೀನು ಹೀಗೆ ಸ್ಥಾಪನೆ ಮಾಡ್ಕೊಂಡಿದ್ರೆ ಮಹಾಲಕ್ಷ್ಮಿ ಸ್ವಲ್ಪ ಬಲಭಾಗಕ್ಕೆ ಸರಿಗಿಸಿ ಈ ಮಂತ್ರವನ್ನು ಹೇಳ್ತಾ ಬಲಭಾಗಕ್ಕೆ ಸರಿಸರೆ ಆಕೆ ಯಥಾಸ್ಥಾನಕ್ಕೆ ಹೋಗ್ತಾಳೆ, ನಮ್ಮನ್ನು ಅನುಗ್ರಹಿಸಿ ಯಥಾಸ್ಥಾನಕ್ಕೆ ಹೋಗ್ತಾಳೆ ಅನ್ನೋ ಒಂದು ಭಾವನೆ ಇದೆ ನಮಗೆ. ಶಾಸ್ತ್ರಿಗಳೇ, ಆಗಲೇ ಹೇಳ್ತಾ ಇದ್ರಿ ನೀವು ಆಡಂಬರ ಹೆಚ್ಚಾಗಿದೆ ಅಂತ. ಈಗ ಕೆಲವರು ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬೆಳ್ಳಿ ಕಳಶಾನೇ ಇರಬೇಕು ಅಥವಾ ಬೆಳ್ಳಿ ಮುಖವಾಡನೇ ಇರಬೇಕು ಅಂತ ಬಹಳ ಅವ್ರ ಕೈಲಿ ಆಗದೇ ಇದ್ರೂ ಕೂಡ ಕಷ್ಟಪಟ್ಟು ತಂದು ಕೂರಿಸುವಂತಹ ಕೆಲಸ ಮಾಡ್ತಾರೆ. ಹೌದಾ? ಬೆಳ್ಳಿ ಕಳಶ ಅಥವಾ ಬೆಳ್ಳಿ ಮುಖವಾಡನೇ ಬೇಕಾ ಪೂಜೆಗೆ? ಅಲ್ಲ, ವಸ್ತುತಃ ಅಲ್ಲಿ ಚಿನ್ನದ್ದು ಹೇಳಿದೆ. ಚಿನ್ನದ ಕಲಶ ಸ್ಥಾಪನೆ ಮಾಡಿದ್ರೆ ಬಹಳ ಒಳ್ಳೆಯದು, ಶ್ರೇಷ್ಠ. ಚಿನ್ನವನ್ನು ಅತ್ಯಂತ ಶ್ರೇಷ್ಠ ಅಂತ ಶಾಸ್ತ್ರಗಳು ನಿರೂಪಣೆ ಮಾಡುತ್ತೆ. ಅದಾದಮೇಲೆ ಬೆಳ್ಳಿಯನ್ನು ಹೇಳಿದೆ. ಅದಿಲ್ಲ ಅಂದರೆ ತಾಮ್ರದ ಕಲಶ, ಹಿತ್ತಾಳೆ ಕಲಶಗಳು ಆಗಬಹುದು ಅಂತ ಹೇಳಿದೆ. ಹೀಗಾಗಿ ಇದನ್ನು ಯಾವುದನ್ನೂ ಹೇಳಿದೆ. ನಮ್ಮ ಸಾಮರ್ಥ್ಯ ಯಥಾಶಕ್ತಿ, ನಮಗೆ ಎಷ್ಟು ಶಕ್ತಿ ಇದೆಯೋ ಅಷ್ಟನ್ನು ನಾವು ಮಹಾಲಕ್ಷ್ಮಿಯಲ್ಲಿ ಕಾಣಬೇಕು. ಎಷ್ಟೋ ಜನರಿಗೆ ವರಮಹಾಲಕ್ಷ್ಮಿ ಎಲ್ಲರೂ ಮಾಡ್ತಾಯಿದ್ದಾರೆ, ನಾನು ಮಾಡಬೇಕು ಅಂತ ಸಾಮಾನ್ಯರಿಗಿರುತ್ತೆ ಇದು. ಅಂಥವ್ರೇನು ಇನ್ನೊಂದು ಮನೆಗೆ ಹೋಗಿ ಯಾರು ಪೂಜೆ ಮಾಡ್ತಾ ಇದ್ದಾರೋ ಅವ್ರ ಮನೆಯಲ್ಲಿ ಪೂಜೆ ಭಾಗವಹಿಸಿದರೆ ಸಾಕಾಗುತ್ತೆ. ಯಾವುದಾದ್ರು ಸೇವೆ, ಹೂವು ಕಟ್ಕೊಡ್ತಕ್ಕಂಥದ್ದು ಅಥವಾ ಇನ್ಯಾವುದೋ ಒಂದು ಸೇವೆ ಇರುತ್ತೆ, ಅದನ್ನು ಮಾಡಿದ್ರೆ ಮಹಾಲಕ್ಷ್ಮಿ ಪೂಜೆ ಆದ ಹಾಗೇನೆ. ಹೀಗಾಗಿ ಚಿನ್ನನೇ ಇಡಬೇಕು, ಬೆಳ್ಳಿನೇ ಇಡಬೇಕು. ಇದೆಲ್ಲ ಈ ಒಂದು ಜಿದ್ದಿಗೆ ಬಿದ್ದು ಪೂಜೆ ಮಾಡೋದ್ರಲ್ಲಿ ಮಹಾಲಕ್ಷ್ಮಿ ಪೂಜೆ ಅನಿಸ್ಕೊಳ್ಳಲ್ಲ. ಅದು ನಮ್ಮ ಅಹಂಕಾರ ಆಗುತ್ತೆ. ವಸ್ತುತಃ ಧನವನ್ನು ಸಂಪಾದಿಸೋದೇ ಒಂದು ಅಹಂಕಾರ ಬಂದ್ಬಿಡುತ್ತೆ. ಲಕ್ಷ್ಮೀ ಪೂಜೆಯಿಂದ ಅಹಂಕಾರ ಬರಬಾರ್ದು. ಲಕ್ಷ್ಮೀ ಪೂಜೆಯಿಂದ
ಸಂಪತ್ತು ಬರಬೇಕು, ಸಂಪತ್ತಿನ ಜೊತೆಗೆ ವಿನಮ್ರತೆ ಬರಬೇಕು. ಲಕ್ಷ್ಮಿ ವಿದ್ಯಾಲಕ್ಷ್ಮಿಯೂ ಹೌದು, ವಿದ್ಯೆ ತುಂಬಿಕೊಳ್ಬೇಕು, ವಿನೀತತೆ ಇರಬೇಕು, ವಿನಮ್ರತೆ ಇರಬೇಕು. ಆಗ ಮಹಾಲಕ್ಷ್ಮಿ ಪೂಜೆ ಮಾಡಿದ್ದಕ್ಕೆ ಆಕೆ ನಮ್ಮನ್ನು ಅನುಗ್ರಹಿಸಿದಾಳೆ ಅಂತ. ಸಂಪತ್ತಿದೆ ಅಂತ ಹೇಳಿ ಅಧಿಕಾರದಲ್ಲಿ ಇದನ್ನು ಡಂಗೂರ ಸಾರಿಸ್ತಾ ಇದ್ದರೆ ಮಹಾಲಕ್ಷ್ಮಿ ಎಷ್ಟು ಬೇಕೋ ಅಷ್ಟನ್ನು ಮತ್ತು ಆಮೇಲೆ ಚ್ಯುತಿ ಮಾಡಿಬಿಡ್ತಾಳೆ. ಹೀಗಾಗಿ ಸಂಪಾದಿಸಿ, ಎಲ್ರಿಗೂ ಹಣ ಬೇಕು. ಹಣ ಇಲ್ಲದೇ ಅರ್ಥಾಹ ಬಹಿಶ್ಚರ ಪ್ರಾಣ, ಹೊರಗಿನ ಪ್ರಾಣ ಅಂತೆ ಹಣ ಅನ್ನೋದು. ಹಣ ಇಲ್ಲದೇ ಇದ್ದರೆ ಯಾರನ್ನೂ ಕೇರ್ ಮಾಡೋದಿಲ್ಲ, ನಮ್ಮ ಬದುಕೇ ಸಾಗೋಲ್ಲ. ಹಣ ಬಹಳ ಮುಖ್ಯ, ಹಣ ಜೊತೆಗೆ ಗುಣವೂ ಬಹಳ ಮುಖ್ಯ. ಮಹಾಲಕ್ಷ್ಮಿ ಗುಣಪೂರ್ಣಳಾದ ಸಂಪತ್ತನ್ನು ಹೊಂದಿದ್ದಾಳೆ. ಹೀಗಾಗಿ ಎಲ್ಲರಲ್ಲಿ ಗುಣಗಳನ್ನು ತುಂಬತಕ್ಕಂಥವಳಾಗಿ. ಹೀಗಾಗಿ ಮಹಾಲಕ್ಷ್ಮಿಯನ್ನು ಆ ಗುಣಕ್ಕಾಗಿ, ಗುಣಸಂಪತ್ತು ಅದಕ್ಕಾಗಿ ಪೂಜಿಸಬೇಕು. ಶಾಸ್ತ್ರಿಗಳೇ, ಈಗ ಸಾಮಾನ್ಯವಾಗಿ ನಮ್ಮ ಹಿರಿಯರು ಇದನ್ನ ಆಚರಿಸ್ಕೊಂಡು ಬಂದಿರೋದಿಲ್ಲ, ನಮ್ಮ ಮನೆಯಲ್ಲಿ ಈ ಪದ್ಧತಿ ಇರೋದಿಲ್ಲ ಅನ್ನೋಂಥವ್ರು ಈಗ ಮೊದಲಿಗೆ ಹೊಸದಾಗಿ ಶುರು ಮಾಡ್ಬೋದು. ಖಂಡಿತ ಶುರು ಮಾಡ್ಬೋದು. ನಮ್ಮ ಮನೆಯ ಆಚರಣೆ ಮಾಡಿಲ್ಲಪ್ಪ. ವರಮಹಾಲಕ್ಷ್ಮಿ ಮುಂಚೆ ಎಲ್ಲಿತ್ತು? ಈಗ ನಮ್ಮ ಮಾಧ್ಯಮಗಳೆಲ್ಲ ಬೆಳೆದ ಮೇಲೆ 10-20 ವರ್ಷದಿಂದ, 15 ವರ್ಷದಿಂದ ಈಚೆಗೆ ಇದು ಪ್ರಸಿದ್ಧಿಯಾಗಿದೆ. ಎಲ್ಲರ ಮನೆಯಲ್ಲೂ ಬರ್ತಾ ಇದೆ. ಮುಂಚೆ ನಮ್ಮಂತ ಬ್ರಾಹ್ಮಣರು ಯಾರೋ ಮಾಡ್ತಾ ಇದ್ರು ಅಷ್ಟೇ. ಈಗ ಎಲ್ಲರೂ ಮಾಡಬಹುದು, ಮಾಡಬೇಕು ಕೂಡ. ಹೀಗಾಗಿ ಸರ್ವರಿಗೂ ಮಹಾಲಕ್ಷ್ಮಿ ಪೂಜೆ ಮಾಡ್ತಕ್ಕಂತಹ ಒಂದು ಹಕ್ಕು. ದೇವರ ಪೂಜೆ ಯಾರು ಬೇಡ ರೀ, ಎಲ್ಲರೂ ಮಾಡಬೇಕಿದನ್ನು. ಆ ವ್ರತಗಳು ಇಷ್ಟೆಲ್ಲ ಬೆಳೆದಿರೋದು ನಿಜಕ್ಕೂ ಒಂದು ಶ್ಲಾಘನೀಯ. ಇಂಥ ಆಚರಣೆ ಇಷ್ಟರ ಮಟ್ಟಿಗೆ ಬೆಳೀತಾ ಇದೆ ಅಂತಂದರೆ ನಮ್ಮ ಭಾರತೀಯತೆ ಇದರಲ್ಲಿ ತುಂಬಿ ತುಳುಕ್ತಾ ಇದೆ. ಎಲ್ಲರೂ ಆಚರಿಸಬೇಕು. ಆದರೆ ನಮ್ಮ ಮನೇಲಿ ಏನೋ ಅಂದರೆ ಕಳೆದ ಇರೋದಿಲ್ಲ. ಹೊಸದಾಗಿ ಶುರು ಮಾಡಬೇಕು, ಖಂಡಿತ ಶುರು ಮಾಡಿ. ಮಹಾಲಕ್ಷ್ಮಿ ಪೂಜೆ ಮಾಡಬೇಕು. ಹೇಳಿದ ಸಂಪತ್ತನ್ನು ಕೊಡ್ತಕ್ಕಂಥವಳು ಮಹಾಲಕ್ಷ್ಮಿ. ಹೀಗಾಗಿ ನಿಮಗೆ ಗುಣವೂ ಬೇಕು, ಹಣವೂ ಬೇಕು ಅಂತಂದರೆ ಖಂಡಿತ ಮಹಾಲಕ್ಷ್ಮಿ ಮೊರೆ ಹೋಗಬೇಕು. ಹೀಗಾಗಿ ಅಂಥವರೆಲ್ಲರೂ ವರಮಹಾಲಕ್ಷ್ಮಿ ವ್ರತವನ್ನು ಮಾಡಿ. ಸರಿ ಶಾಸ್ತ್ರಿಗಳೇ, ವರಮಹಾಲಕ್ಷ್ಮಿ ಹಬ್ಬದ ಈ ವಿಶೇಷ ಕಾರ್ಯಕ್ರಮದಲ್ಲಿ ಈ ದಿನ ಹಬ್ಬವನ್ನು ಯಾವ ರೀತಿ ಆಚರಿಸಬೇಕು ಅನ್ನೋದರ ಜೊತೆಗೆ ಇದು ಆಡಂಬರ ಅಲ್ಲ, ಶ್ರದ್ಧೆ ಅನ್ನೋದನ್ನು ವೀಕ್ಷಕರಿಗೆ ತಿಳಿಸ್ಕೊಟ್ರಿ. ಧನ್ಯವಾದ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.